ನಿಮ್ಮ ಲೋನ್ ಅಮೌಂಟ್ ಮುಗ್ದಿದ್ಯಾ? ಕೇವಲ ಇಎಂಐ ಕಟ್ಟಿದ ಮಾತ್ರಕ್ಕೆ ಖುಷಿ ಪಡಬೇಡಿ. ಯಾಕಂದ್ರೆ ಈ 5 ಕ್ಲೋಜರ್ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಬಳಿ ಇದೆಯಾ ಅನ್ನೋದನ್ನ ಮೊದಲು ಚೆಕ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಲೋನ್ ರೀಪೇಮೆಂಟ್ ಆದ ನಂತರ ಅದರ ಜೊತೆಗೆ ಕ್ಲೋಜರ್ ಡಾಕ್ಯುಮೆಂಟ್ಸ್ ಗಳನ್ನ ಪಡೆದುಕೊಳ್ಳೋದು ಮತ್ತೆ ಸುರಕ್ಷಿತವಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಅದಕ್ಕೆ 5 ಡಾಕ್ಯುಮೆಂಟ್ಸ್ ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇದಾಗಿ NOC, ನೋ ಡ್ಯೂ ಸರ್ಟಿಫಿಕೇಟ್. ಇದು ನಿಮ್ಮ ಲೋನ್ ಅಮೌಂಟ್ ಅಲ್ಲಿ ಯಾವುದೇ ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ಇಲ್ಲ ಅಂತ ಹೇಳಿ ದೃಢೀಕರಿಸುವಂತಹ ಒಂದು ಪತ್ರವಾಗಿರುತ್ತೆ. ಎರಡನೆಯದು ಲೋನ್ ಕ್ಲೋಜರ್ ಡಾಕ್ಯುಮೆಂಟ್. ನಿಮ್ಮ ಲೋನ್ ಅಕೌಂಟ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ ಅಂತ ಹೇಳಿ ಈ ಒಂದು ಸ್ಟೇಟ್ಮೆಂಟ್ ನಿಮಗೆ ತೋರಿಸ್ಕೊಡುತ್ತೆ. ಮೂರನೇದಾಗಿ ಫೈನಲ್ ಲೋನ್ ಸ್ಟೇಟ್ಮೆಂಟ್. ಇದು ನಿಮ್ಮ ಯಾವುದೇ ರೀಪೇಮೆಂಟ್ಸ್ ಗಳಾಗಿರ್ಬೋದು ಮತ್ತೆ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ ಗಳು ಕಂಪ್ಲೀಟ್ ಆಗಿ ಝೀರೋ ಬ್ಯಾಲೆನ್ಸ್ ಆಗಿದೆ ಅಂತ ತೋರಿಸುವಂತಹ ಒಂದು ಸ್ಟೇಟ್ಮೆಂಟ್ ಆಗಿರುತ್ತೆ. ನಾಲ್ಕನೆಯದು ಸೆಕ್ಯೂರಿಟಿ ಮತ್ತು ಕೊಲಾಟ್ರಲ್ ರಿಲೀಸ್ ಡಾಕ್ಯುಮೆಂಟ್ಸ್. ನಿಮ್ಮ ಯಾವುದೇ ರೀತಿಯಾದ ಆಸ್ತಿಯನ್ನ ಅಥವಾ ಯಾವುದೇ ಒಂದು ಸೆಕ್ಯೂರಿಟಿಯನ್ನ ಇಟ್ಟು ನೀವು ನೀಡಿದ್ರೆ ನಿಮ್ಮ ಲೋನ್ ತೆಗೆದುಕೊಳ್ಳೋದಕ್ಕೆ, ಲೋನ್ ಕ್ಲೋಸ್ ಆದ ನಂತರ ನೀವು ಅದನ್ನ ರಿಲೀಸ್ ಆಗಿದೆ ಅನ್ನುವಂಥ ಡಾಕ್ಯುಮೆಂಟ್ ಗಳನ್ನ ದೃಢೀಕರಿಸುವ ಸ್ಟೇಟ್ಮೆಂಟ್ ಗಳನ್ನ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಮತ್ತೆ ಐದನೇದು ಲೋನ್ ಅಗ್ರಿಮೆಂಟ್ ಮತ್ತು ರೀಪೇಮೆಂಟ್ ರೆಕಾರ್ಡ್ಸ್. ನಿಮ್ಮ ಲೋನ್ ಅಗ್ರಿಮೆಂಟ್ ಮತ್ತು ರೀಪೇಮೆಂಟ್ ರೆಕಾರ್ಡ್ಸ್ ಗಳನ್ನ ಮತ್ತೆ ಕರೆಸ್ಪಾಂಡಿಂಗ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಇದೆಲ್ಲದರ ಜೊತೆಗೆ ನೆನ್ಪಿಟ್ಕೊಳ್ಳಿ, ನಾನು ಆಗ್ಲೇ ತಿಳಿಸಿದಾಗೆ ಲೋನ್ ಕ್ಲೋಸ್ ಆಗಿದೆ ಅನ್ನೋದು ಅಷ್ಟೇ ಮುಖ್ಯ ಅಲ್ಲ, ಅದ್ರ ಜೊತೆಗೆ ಕ್ಲೋಜರ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಪರಿಶೀಲಿಸಿ ಅದನ್ನ ಇಟ್ಕೊಳ್ಳೋದು, ಸುರಕ್ಷಿತವಾಗಿ ಇಟ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿರುತ್ತೆ. ಮತ್ತೆ ನಿಮ್ಮ ಲೋನ್ ಟೈಪ್ ಮತ್ತೆ ಆಸ್ತಿ ಅಥವಾ ನಿಮ್ಮ ಸೆಕ್ಯೂರಿಟಿ ಬೇಸ್ ಮೇಲೆ ನೀವೇನಾದ್ರೂ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿದ್ರೆ ಅದೆಲ್ಲದರ ರೆಕಾರ್ಡ್ಸ್ ಗಳನ್ನ ಮತ್ತೆ ರಿಲೀಸ್ ಡಾಕ್ಯುಮೆಂಟ್ಸ್ ಗಳನ್ನ ಪಡೆಯೋದನ್ನ ಖಚಿತಪಡಿಸಿಕೊಳ್ಳಿ, ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿಯ ಹೆಚ್ಚಿನ ಕಾನೂನು ಕುರಿತು ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಕಾನೂನು ಚಾನೆಲ್ ನ ಫಾಲೋ ಮಾಡಿ. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.